ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೆಲಸದಿಂದ ಸ್ವಲ್ಪ ಬೇಗ ಬಂದೆ, ಯಾಕಂದರೆ ನಮ್ಮ ಮನೆಯವರು ಬೇಗ ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಬೇಗನೆ ಬಂದೆ. ಯಾಕಪ್ಪ ಅಂದರೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಹಂಗಾಗಿ ನಾನು ತರಕಾರಿ ತೊಗೊಳ್ಳೋಣ ಅಂತ ಬಂದೆ. ನಾನು ಒಬ್ಬಳೇ ಅಂತೂ ಯಾವತ್ತೂ ತರಕಾರಿ ತೊಗೊಳಕ್ಕೆ ಬರಲ್ಲ. ಯಾಕೆ ಅಂದರೆ ಇಲ್ಲಿಂದ ನಮ್ಮ ಮನೆ ತುಂಬ ದೂರದಲ್ಲಿದೆ, ಅವನ್ನೆಲ್ಲ ಇಟ್ಕೊಂಡು ಹೋಗೋದಕ್ಕಾಗಲ್ಲ. ಕೆಲವೊಂದು ಸಾರಿ ಗಾಡಿ ಇರುತ್ತೆ, ಗಾಡಿ ಇರಲ್ಲ. ಸೊ ಹಂಗಾಗಿ ನಾನು ನಮ್ಮ ಮನೆಯವರು ಇದ್ದಾಗ ಮಾತ್ರ ತರಕಾರಿ ತೊಗೊಳಕ್ಕೆ ಬರ್ತೀನಿ. ಹಂಗಾಗಿ ಇವತ್ತು ನಮ್ಮ ಮನೆಯವರು ಇದ್ದರು, ಸೊ ನಾನು ತರಕಾರಿ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೂವು ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು, ಮಲ್ಲಿಗೆ ಹೂವು ಮತ್ತು ಕನಕಾಂಬರ. ಹಂಗಾಗಿ ನಾನು ಮಲ್ಲಿಗೆ ಮತ್ತು ಕನಕಾಂಬರ ಹೂವನ್ನು ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ತುಂಬ ತರಕಾರಿ ತಂದಿದ್ದೀನಿ. ಯಾಕೆ ಅಂತಂದರೆ ನಾಳೆ ಶನಿವಾರ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ನಮಗೆ ತರಕಾರಿ ಸಿಗೋದು ಕಡಿಮೆ. ಭಾನುವಾರ ಅಲ್ಲಿ ಸ್ವಲ್ಪ ಕಡಿಮೆನೇ ತರಕಾರಿ ಸಿಗೋದು. ಸೊ ಹಂಗಾಗಿ ನಾನು ಇವತ್ತೇ ತೊಗೊಂಡು ಬಂದಿದ್ದೀನಿ. ಇನ್ನು ತಂದಿರೋ ತರಕಾರಿನೆಲ್ಲ ನಾನು ವಾಶ್ ಮಾಡಿ ಇಡ್ತೀನಿ. ಯಾಕಪ್ಪ ಅಂತ ಅಂದರೆ ಬೇಸಿಗೆ ಆಗಿರೋದ್ರಿಂದ ತುಂಬ ಧೂಳು ಬರುತ್ತೆ, ಎಲ್ಲ ತರಕಾರಿ ಮೇಲೇ ಧೂಳು ಕುಂತಿರುತ್ತೆ. ಸೊ ನಾವು ಹಂಗೆ ತಂದು ಅದನ್ನೇ ಫ್ರಿಜ್ಜಲ್ಲಿ ಸೇವ್ ಮಾಡೋದು ಬದಲು ನಾವು ಯಾವುದೇ ತರಕಾರಿನ ತಂದು ಈ ರೀತಿ ತೊಳೆದ್ಬಿಟ್ಟು ನಾವು ಸ್ಟೋರ್ ಮಾಡೋದ್ರಿಂದ ತರಕಾರಿ ತುಂಬ ದಿನ ಫ್ರೆಶ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಈ ರೀತಿ ಸ್ಟೋರ್ ಮಾಡ್ತೀನಿ. ಇದ್ರ ಪೂರ್ತಿ ವೀಡಿಯೋನ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ ನೋಡಿ. ಇನ್ನು ಎಕ್ಸ್ಪೆಷಲಿ ನಾನು ಹೂವನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾನು ಆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿ ನೋಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದ್ರ ಪೂರ್ತಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡಿ. ನಾನು ಯಾವಾಗಲೂ ಈ ರೀತಿಯೇ ನಾನು ಸ್ಟೋರ್ ಮಾಡೋದು, ಯಾವಾಗಲೂ ಬಾಕ್ಸಲ್ಲೇ ಹಾಕಿ ನಾನು ತರಕಾರಿಗಳನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನೀವು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್, ಬಾಯ್, ಟೇಕ್ ಕೇರ್.